ಎಲ್ಲರಿಗೂ ನಮಸ್ಕಾರಗಳು. ಪ್ರಗತಿಪಥ ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಮೌಲ್ಯ ಶಿಕ್ಷಣ 5ನೇ ತರಗತಿಯ ಅಭ್ಯಾಸದ ಪಠ್ಯ ಪುಸ್ತಕದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ವಿವರಣೆ ಮುಖಾಂತರ ಹೇಳುವ ಪ್ರಯತ್ನವನ್ನು ಮಾಡಿದ್ದೇನೆ. ಈ ಒಂದು ವಿಡಿಯೋ ಶಿಕ್ಷಕರಿಗೆ, ವಿದ್ಯಾರ್ಥಿಯ ಪೋಷಕರಿಗೆ ಉಪಯುಕ್ತವಾಗುತ್ತದೆ. ಪರಿವಿಡಿ. ಹಾಗೆ ಅವರ್ ಕ್ಲಾಸ್ ರೂಮ್, ಅವರ್ ವ್ಯಾಲ್ಯೂಸ್. ಹಾಗೆ ಇಲ್ಲಿರುವಂತಹ ಪ್ರಶ್ನೆಗೆ ಉತ್ತರ ನೋಡಬಹುದು. ಹಾಗೆ ನಮ್ಮ ತರಗತಿ ನಮ್ಮ ಮೌಲ್ಯಗಳು ಎನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತಹ ಪ್ರಶ್ನೋತ್ತರಗಳ ಉತ್ತರ. ಶಾರ್ಟ್ ಆಫ್ ಒನ್ ಬ್ರಿಕ್ ಅಂತಂದ್ರೆ ಇಲ್ಲಿರುವಂತಹ ಪ್ರಶ್ನೆಗಳು. ಇಲ್ಲಿ ನಂಬಿಕೆ, ಸತ್ಯ, ಐ ಫೆಲ್ಟ್ ಪ್ರೌಡ್, ಹ್ಯಾಪಿ ಆ್ಯಂಡ್ ಪೀಸ್ ಆಫ್ ಮೈಂಡ್. ಹಾಗೆ ಒಂದು ಇಟ್ಟಿಗೆ ಕಡಿಮೆ ಇದೆ. ಹಾಗೆ ಇದಿರುವಂತಹ ಪ್ರಶ್ನೆ, ಸತ್ಯನಿಷ್ಠೆ, ಪ್ರಾಮಾಣಿಕತೆಯಿಂದ ಇರುವಂತಹ ಒಂದು ಸನ್ನಿವೇಶವನ್ನು, ಅನುಭವವನ್ನು ಹಂಚಿಕೊಳ್ಳಿ ಅಂತ ಹೇಳಿದ್ದಾರೆ. ಇದರಿಂದ ನಮ್ಮ ಮನಸ್ಸಿಗೆ ನೆಮ್ಮದಿ ಮತ್ತು ಆತ್ಮವಿಶ್ವಾಸ ಸಿಗುತ್ತದೆ. ಬೇವು ಬಿತ್ತಿದರೆ ಮಾವು ಸಿಕ್ಕಿದೆ. ನಾವು ಯಾವ ಒಂದು ಬೀಜವನ್ನು ಬಿತ್ತುತ್ತೇವೋ ಅದೇ ಅಂಶ, ಅದೇ ನಮಗೆ ಸಿಗುವಂತಹದ್ದು. ಅಂದರೆ ನಮ್ಮ ಒಳ್ಳೆಯ ವ್ಯಕ್ತಿತ್ವ ಇದ್ರೆ ನಮಗೆ ಒಳ್ಳೆಯದೇ ಸಿಗುತ್ತೆ ಅನ್ನೋದು ಇಲ್ಲಿ ತಿಳಿಸುವಂತಹ ಪಾಠವಾಗಿರುತ್ತೆ. ಆನೆಸ್ಟ್ ಬಾಕ್ಸ್ ಎನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಇಲ್ಲಿರುವಂತಹದ್ದು ದೇರ್ ವಿಲ್ ಬಿ ಹೈ ಟ್ರಸ್ಟ್, ಸೇಫ್ಟಿ ಆ್ಯಂಡ್. ಹಾಗೆ ಪ್ರಾಮಾಣಿಕತಾ ಪೆಟ್ಟಿಗೆ ಎನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆ. ಪ್ರಾಮಾಣಿಕತೆಯಿಂದ ನಡೆದುಕೊಂಡ್ರೆ ನಮ್ಮ ಹಳ್ಳಿಯಲ್ಲಿ ಮತ್ತು ರಾಜ್ಯದಲ್ಲಿ ನಾವು ಯಾವ ರೀತಿಯಾಗಿ ಇರಬಹುದು ಅಂತ ಕಲ್ಪಿಸಿಕೊಳ್ಳಿ ನೀವು ಅಂತಂದ್ರೆ, ಎಲ್ಲೆಡೆ ಪರಸ್ಪರ ನಂಬಿಕೆ ಹೆಚ್ಚುತ್ತದೆ ಮತ್ತು ಶಾಂತಿ ನೆಲೆಸುತ್ತದೆ. ಹಾಗೆ ಕೋಪ ಮಾಡ್ಕೊಳೋದ್ರಿಂದ ನಮ್ಮಲ್ಲಿರುವಂತಹ ಭಾವನೆಗಳನ್ನು ನಾವು ಯಾವ ರೀತಿಯಾಗಿ ಇದು ಮಾಡುವಂತಹದ್ದು. ಹಾಗೆ ಬೇರೆಯವರ ಜೊತೆ ನಿಮ್ಮನ್ನ ಆಟ ಆಡಲು ಬಿಡದಿದ್ದಾಗ ನಮಗೆ ಕೋಪ ಬರುವುದು ಸಹಜ. ಈ ರೀತಿಯಾಗಿ ಬರಿಬೇಕಾಗುತ್ತೆ. ಹಾಗೆ ನಾವು ಶಾಂತವಾಗಿರಬೇಕು ಅಂತಂದ್ರೆ ಯಾವ ಯಾವ ನಿಯಮಗಳನ್ನ ಪಾಲಿಸಬೇಕು ಅಂತಂದ್ರೆ, ಶಾಂತವಾಗಿ ನಾವು ಇರಬೇಕು. ಹಾಗೆ ಬೇಸರವನ್ನ ಮಾಡಿಕೊಳ್ಳದೆ ನಾವು ಮುಂದಿನ ಒಂದು ತಯಾರಿಯನ್ನ ನಡೆಸಬೇಕಾಗುತ್ತೆ. ಹಾಗೆ ಹೌ ಡು ಯುವರ್ ಪೇರೆಂಟ್ಸ್ ರಿಯಾಕ್ಟ್ ವೆನ್ ದೇ ಆರ್. ಅಂದರೆ ನಾವು ಕೋಪ ಮಾಡ್ಕೊಂಡಾಗ ನಮ್ಮ ಪೇರೆಂಟ್ಸ್ ಅವ್ರ ಕೋಪದಲ್ಲಿದ್ದಾಗ ಅವ್ರು ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ತಾರೆ ಪೇರೆಂಟ್ಸ್ ಅಂತಂದರೆ, ತುಂಬ ಕೋಪದಲ್ಲಿ ಇರ್ತಾರೆ. ಹಾಗೆ ನಾವು ಅವ್ರ ಕೋಪದಲ್ಲಿ ಇದ್ದಾಗ ನಾವು ಯಾವ ರೀತಿಯಾಗಿ ಇರಬೇಕು ಅನ್ನೋದನ್ನು ಕೂಡ ಇಲ್ಲಿ ಹೇಳಲಾಗಿದೆ. ಅಂದರೆ ಅವರು ನಮಗೆ ಸುಮ್ಮನೆ ಬೈತಾರೆ ಕೋಪದಲ್ಲಿದ್ದಾಗ, ಆಗ ನಾವು ಸುಮ್ಮನೆ ಇರಬೇಕಾಗುತ್ತೆ. ಹಾಗೆ ನಮಗೆ ಇಷ್ಟವಾಗುವಂತಹ ಮಾತುಗಳು ದಯವಿಟ್ಟು, ಧನ್ಯವಾದಗಳು, ಪ್ರೀತಿ, ಗೌರವ ಇವು ಇಷ್ಟ ಆಗುತ್ತೆ. ಇಷ್ಟ ಆಗದೆ ಇರುವಂತಹದ್ದು ಅಹಂಕಾರ, ಗದರಿಸುವ ಮಾತು, ಅವಮಾನ, ಕೋಪ ಇವು ನಮಗೆ ಇಷ್ಟ ಆಗೋದಿಲ್ಲ. ಲೆಟ್ಸ್ ಕ್ರಿಯೇಟ್ ಇಟ್. ಹಾಗೆ ಅಂದರೆ ನಮ್ಮ ಮೊದಲನೇ ಪ್ರಯತ್ನದಲ್ಲಿ ನಮಗೆ ಸಾಧ್ಯವಾಗೋದಿಲ್ಲ. ಆವಾಗ ನಮಗೆ ಸ್ವಲ್ಪ ಬೇಸರ ಮತ್ತು ನಿರಾಶೆ ಆಗುತ್ತೆ. ಆದರೆ ನಾವು ಮನಸ್ಸಿನಲ್ಲಿ ಇಟ್ಕೊಳ್ದೆ ನಾವು ಶಿಕ್ಷಕರ ಮತ್ತು ಒಂದು ಗೆಳೆಯರ ಸಹಕಾರದಿಂದ ನಾವು ಹೊಸ ಉಪಾಯವನ್ನು ಮಾಡಿಕೊಂಡು ನಾವು ಗೆಲ್ಲಬೇಕಾಗುತ್ತೆ. ಪ್ರಯತ್ನವನ್ನು ಪಡಬೇಕು. ಹಾಗೆ ಕಲಿಯುವ ಒಂದು ಯೋಜನೆಯನ್ನು ನಾವು ಬದಲಾಯಿಸಬಾರ್ದು. ಹಾಗೆ ಸೋಲು ಅಂತಿಮವಲ್ಲ, ಪ್ರಯತ್ನ ಪಡೋದ್ರಿಂದ ನಾವು ಕಲಿಬಹುದು, ಯಶಸ್ಸು ನಾವು ಪಡಿಬಹುದು ಅಂತ. ಹಾಗೆ ವಾಟ್ ಟು ಡು.
ಹಾಗೆ ಫ್ರೆಂಡ್ಸ್ ನಮ್ಮ ಜೊತೆ ಏನಾದರೂ ಅವರ ಸೀಕ್ರೆಟ್ಸನ್ನು ಹೇಳಿದರೆ ನಮಗೆ ಟ್ರಸ್ಟ್ ಅಂದರೆ ನಂಬಿಕೆ ಬರುತ್ತೆ. ಹಾಗೆ ಅದನ್ನು ನಾವು ಯಾರ ಹತ್ರ ಡೋಂಟ್ ಶೇರ್ ಅದರ್ಸ್, ಯಾರ ಜೊತೆಗೂ ನಾವು ಶೇರ್ ಮಾಡಬಾರ್ದು. ಏಕೆಂದರೆ ನಮ್ಮ ಮೇಲೆ ನಂಬಿಕೆ ಇಟ್ಟು ಅವರು ತಮ್ಮ ರಹಸ್ಯವನ್ನು ಹೇಳಿರ್ತಾರೆ, ಅದನ್ನ ನಾವು ಇನ್ನೊಬ್ಬರಿಗೆ ಶೇರ್ ಮಾಡಬಾರ್ದು. ಈ ರೀತಿಯಾಗಿರುವಂತಹ ಉತ್ತರವನ್ನು ನೋಡಬಹುದು. ಈ ರೀತಿಯಾದಂತಹ ಪ್ರತಿಯೊಂದು ಪ್ರಶ್ನೆಗೆ ಉತ್ತರ. ಹಾಗೆ ನಮಗೆ ಮೋರಲ್ ಸ್ಟೋರೀಸು, ಹಾಗೆ ಚಿಲ್ಡ್ರನ್ ನ್ಯೂಸ್ ಪೇಪರ್ಸ್, ಈ ರೀತಿಯಾದಂತಹ ವಿಷಯಗಳನ್ನು ಓದೋದಕ್ಕೆ ತುಂಬ ಇಷ್ಟ ಆಗುತ್ತೆ. ಹಾಗೆ ಡೊನೇಟಿಂಗ್ ಫುಡ್ ಕ್ಲಾತ್ಸ್ ಅಂದರೆ ನಾವು ಕಷ್ಟದಲ್ಲಿದ್ದವರಿಗೆ ನಮ್ಮ ಬಟ್ಟೆಗಳನ್ನು, ನಮ್ಮ ಆಹಾರಗಳನ್ನು, ನಾವು ಮೆಡಿಸಿನ್ಸ್ಗಳನ್ನು ಮತ್ತು ದುಡ್ಡನ್ನು ನಾವು ಕೊಡೋದ್ರಿಂದ ಅವರಿಗೆ ಹೆಲ್ಪ್ ಆಗುತ್ತೆ, ನಿರಾಶ್ರಿತರಿಗೆ. ಅಂದರೆ ಭೂಕಂಪ, ಪ್ರವಾಹ ಆದಾಗ ಅವರಿಗೆ ಆಹಾರದ ಕೊರತೆ, ಬಟ್ಟೆಯ ಕೊರತೆ ಮತ್ತು ಔಷಧಿಗಳ ಕೊರತೆ ಇರುತ್ತೆ. ಅಂತಹ ಪರಿಸ್ಥಿತಿಯಲ್ಲಿ ನಾವು ನಮಗೆ ಆದಷ್ಟು ನಾವು ಸಹಾಯವನ್ನು ಮಾಡಬೇಕಾಗುತ್ತೆ. ಹಾಗೆ ಇಲ್ಲಿರುವಂತಹದ್ದನ್ನು ನೋಡಬಹುದು. ಉತ್ತರ ಅಂದರೆ ಪೀಪಲ್ ಆಫ್ ಆಲ್ ಜೆಂಡರ್ಸ್ ಹ್ಯಾವ್ ಈಕ್ವಲ್ ಇಂಟೆಲಿಜೆನ್ಸ್ ಆ್ಯಂಡ್ ಪೇಷನ್ಸ್. ಹಲವಾರು ಉದ್ಯೋಗಗಳು ಅಂತಂದರೆ ವೈದ್ಯ, ಶಿಕ್ಷಕ, ರೈತ, ಪೊಲೀಸ್, ಚಾಲಕ, ಇನ್ನೂ ಹಲವಾರು ಉದ್ಯೋಗಗಳನ್ನು ನಾವು ನೋಡಬಹುದು. ಹಾಗೆ ಕೆಲಸದಲ್ಲಿ ಹುಡುಗ ಹುಡುಗಿ ಅಂತ ಯಾವುದೇ ಭೇದವಿಲ್ಲ. ಅವರು ಮನಸ್ಸು ಮಾಡಿದರೆ, ಶ್ರಮ ಪಟ್ಟರೆ, ಪರಿಶ್ರಮ ಇದ್ದರೆ ಯಾವುದೇ ಒಂದು ಕೆಲಸವನ್ನಾದರೂ ಕೂಡ ಮಾಡಬಹುದು. ಹಾಗೆ ಇಲ್ಲಿರುವಂತಹ ಚಿತ್ರದಲ್ಲಿ ಏನೇನಿದೆ, ಎಂಟಿ ಬೀಚ್ ಚೇರ್, ಹಾಗೆ ಚಿಲ್ಡ್ರನ್ಸ್ ಪ್ಲೇ ದ ಮಡ್ ಆ್ಯಂಡ್ ಶೂ ಟ್ರೀ ಗ್ರೋ ಪ್ಲಾಂಟ್ಸ್, ಡಾರ್ಕ್ ಅನಿಮಲ್ಸ್ ಇಮೇಜಸ್. ನಿಮಗೆ ಇಷ್ಟವಾಗಿರುವಂತಹದ್ದು ಏನಪ್ಪ ಅಂತಂದರೆ ರಿಯೂಸ್ಡ್ ಓಲ್ಡ್ ಬೂಟ್ ಹ್ಯಾಸ್ ಎ ಪ್ಲ್ಯಾಂಟ್. ನಮಗೆ ಇಷ್ಟ ಆಗಿರುವಂತಹದ್ದು. ಹಾಗೆ ಎಲೆ ಯಾಕೆ ಹಸಿರಾಗಿರುತ್ತೆ ಅಂತಂದರೆ ಬಿಕಾಸ್ ಆಫ್ ಎ ನ್ಯಾಚುರಲ್ ಪಿಗ್ಮೆಂಟ್ ಕಾಲ್ಡ್ ಕ್ಲೋರೋಫಿಲ್ ವಿಚ್ ಹೆಲ್ಪ್ಸ್ ಇನ್ ದ ಮೇಕಿಂಗ್ ಫುಡ್. ಅಂದರೆ ಗಿಡಗಳ ಎಲೆಗಳು ಹಸಿರಾಗಿರಲು ಕಾರಣ ಏನಪ್ಪ ಅಂತಂದರೆ ಕ್ಲೋರೋಫಿಲ್ ವರ್ಣ ದ್ರವ್ಯದಿಂದಾಗಿ ಎಲೆಗಳು ಹಸಿರಾಗಿರ್ತವೆ. ಹಾಗೆ ಸ್ಕೈ, ಆಕಾಶದಲ್ಲಿ ಯಾವ ರೀತಿಯಾದಂತಹ ಇಮೇಜಸ್ಗಳಿವೆ, ಇಮೇಜೇಷನ್ ಅಂದರೆ ನಾವು ಕಲ್ಪನೆ ಮಾಡಿಕೊಳ್ಳುವಂತಹದ್ದು. ಹಾಗೆ ಪ್ರಶ್ನೆ ಸಂಖ್ಯೆ 1ಕ್ಕೆ ಉತ್ತರ, 2ಕ್ಕೆ ಉತ್ತರ. ಹಾಗೆ ಧನ್ಯವಾದಗಳು.